hear the beat, it's in my chest, got me feeling some kind of way. ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಒಂದು ಕ್ರೋಶ ಕುಚ್ಚಿನ ಜೊತೆ ಬಂದಿದ್ದೀನಿ. ನ್ಯೂ ಡಿಸೈನ್ ಕುಚ್ಚು ಹಾಕೋದು ಹೆಂಗೆ, ಏನೇನು ಸಾಮಾನು ತಗೋಬೇಕು ಅಂತ ತೋರಿಸ್ತೀನಿ ನೋಡಿ. 10ನೇ ನಂಬರ್ದು ಕ್ರೋಶ ತಗೊಂಡಿದ್ದೀನಿ. 10ನೇ ನಂಬರ್ ಕ್ರೋಶ ಇದು. ಕತ್ರಿ ತಗೊಂಡಿದ್ದೀನಿ ನೋಡಿ. ರೌಂಡ್ ಬೀಡು, ತುಂಬ ದಪ್ಪದು ಅಲ್ಲ ಸಣ್ಣದು ಅಲ್ಲ, ಮೀಡಿಯಮ್ದು ರೌಂಡ್ ಬೀಡ್ ತೊಗೊಂಡಿದ್ದೀನಿ. 6 ಎಳೆ ದಾರ ಸೂಟ್ ಇಟ್ಕೊಂಡಿದ್ದೀನಿ. ಈಗ ಹಾಕ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಈ ಥರ ಎಡಗಡೆ ಬೆರಳಿಗೆ ದಾರ ಸುತ್ಕೋಬೇಕು. ಈ ಥರ ಎಡಗೈನಲ್ಲೇ ಬಟ್ಟೆ ಇಟ್ಕೋಬೇಕು. ಸೀರೆ ಇಟ್ಕೊಂಡು ನೋಡಿ, ಹಿಂಗೆ ಕ್ರೋಶ ಹಾಕಿ ಬಟ್ಟೆ ಚುಚ್ಚಿ ಹೋಗಿ ಹಿಂಗೆ ದಾರ ತರಬೇಕು. ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಬಟ್ಟೆ ಚುಚ್ಚಿ ದಾರನ ತಂದು ನೋಡಿ 2 ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಗ್ಯಾಪ್ ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಒಂದು ಲಾಕ್ ಮಾಡ್ಕೋಬೇಕು, ಸಿಂಗಲ್ ಲಾಕ್ ನೋಡಿ ಈ ಥರ. ಮತ್ತೆ ಇನ್ನೊಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕಬೇಕು, ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟಕ್ಕೆ ನೋಡಿ ಸಿಂಗಲ್ ಲಾಕ್ ಮಾಡಬೇಕು. 2 ಸಲ 2 ಚೈನ್ ಹಾಕೀನಿ, 2 ಸಿಂಗಲ್ ಲಾಕ್ ಮಾಡೀನಿ. ಮತ್ತು ಇನ್ನೊಂದು ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನು, 4 ಸಿಂಗಲ್ ಲಾಕ್ ಮಾಡಿದ್ದೀನಿ. ಇನ್ನೊಂದು ಚೈನ್ ಹಾಕ್ಬಿಟ್ಟು ಇನ್ನೊಂದು ಸಿಂಗಲ್ ಲಾಕ್ ಮಾಡ್ತೀನಿ ನೋಡಿ. ನಾನು ಎಷ್ಟು ಚೈನ್ ಹಾಕಿದ್ದೀನಿ ಅಂದರೆ 1 2 3 4 ಚೈನ್ ಹಾಕಿದ್ದೀನಿ. 5 ಸಿಂಗಲ್ ಲಾಕ್ ಮಾಡಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸಲ ದಾರ ಸುತ್ಕೋತೀನಿ. ಈಗ ಎಷ್ಟು ಗ್ಯಾಪ್ ಬರುತ್ತೆ ಒಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕ್ಕೊಂಡು 2 ಸಲ ದಾರ ಸುತ್ಕೊಂಡು ನೋಡಿ, ಇಲ್ಲಿ 3 ಚೈನಿನ ಗ್ಯಾಪ್ಗೆ ಸೂಜಿ ಹಾಕಿ ದಾರನ ತರ್ತೀನಿ. ಇಲ್ಲಿ ಸೂಜಿ ಮೇಲೆ 4 ದಾರ ಇದೆ. ಇಲ್ಲಿ ಸೂಜಿ ಮೇಲೆ 4 ದಾರ ಇದೆ. 2ರಲ್ಲೊಂದು, ಮತ್ತು 2ರಲ್ಲೊಂದು, ಮತ್ತು 2ರಲ್ಲೊಂದು ನೋಡಿ. ಈಗ ಸಿಂಗಲ್ ಲಾಕ್ ತ್ರಿಬ್ಬಲ್ ಕಂಬ ಮಾಡ್ಕೊಂಡಿದ್ದೀನಿ. ಈ ಥರ ತ್ರಿಬ್ಬಲ್ ಕಂಬ ಮಾಡ್ಕೊಂಡ್ಮೇಲೆ ದಾರನ ಮೇಲೆತ್ತಿ 3 ಬೀಡ್ ಹಾಕೋತೀನಿ ನೋಡಿ. ಹಿಂಗೆ 3 ಬೀಡ ಸೂಜಿ ಮೇಲೆ ಪೋಣಿಸ್ಕೊಂಡಿದ್ದೀನಿ. ಸೂಜಿ ಮೇಲೆ ಹಾಕ್ಕೊಂಡು ಇದು ದಾರ ಬಿಚ್ಕೊಳ್ಳುತ್ತೆ ಅಂತ 1-2 ಸುತ್ತಬಿಟ್ಟು ಹಿಂಗೆ ಎಳ್ಕೊಂಡ್ರೆ ದಾರ ಸುತ್ಕೊಳ್ಳಲ್ಲ. ಈಗ ನೋಡಿ, ಈ ಬೀಡ್ಗೆ ಲಾಕ್ ಮಾಡೋದು ಬೇಡ. ಈ 3 ತ್ರಿಬ್ಬಲ್ ಕಂಬ ಹಾಕ್ಕೊಂಡಿದ್ದೀನಲ್ಲ ಅದರೊಳಗಡೆ ಹೋಗಿ ನೋಡಿ ದಾರನ ತಂದು ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಟೈಟಾಗಿ ಹಿಂಗೆ ಎಳ್ಕೊಂಡ್ರೆ ಈ ಥರ ನೋಡಿ ಟ್ರಯಾಂಗಲ್ ಶೇಪ್ ಬರುತ್ತೆ. ಟ್ರಯಾಂಗಲ್ ಥರ ಹಿಂಗೆ ಬರುತ್ತೆ. ಹಿಂಗೆ ಟೈಟ್ ಮಾಡ್ಕೋಬೇಕು. ಮತ್ತು ಸಿಂಗಲ್ ಕಂಬ ಹಾಕೋಬೇಕು. ಇದು ತ್ರಿಬ್ಬಲ್ ಕಂಬ ಎಷ್ಟು ಸಿಂಗಲ್ ಚೈನ್ ಹಿಡಿಯುತ್ತೆ ಅಷ್ಟು ಸಿಂಗಲ್ ಕಂಬ ಹಾಕೊಳ್ಳೋಣ. ಈ ಥರ ಈಗ ನೋಡಿ, ಬೀಡ್ ಸೇರಿಸಿರೋದು 1 ಕಂಬ, ಮತ್ತು ಇದು 2 ತ್ರಿಬ್ಬಲ್ ಕಂಬ, ಸಿಂಗಲ್ ಕಂಬ. ತ್ರಿಬ್ಬಲ್ ಕಂಬ ಅಲ್ಲ, ತ್ರಿಬ್ಬಲ್ ಕಂಬಕ್ಕೆ ಸಿಂಗಲ್ ಕಂಬ. 2 ಆಯಿತು, 3 ಆಯಿತು, 4 ಆಯಿತು, ಮತ್ತು 5 ಆಯಿತು. ಅದು ಎಷ್ಟು ಹಿಡಿಯುತ್ತೆ ತ್ರಿಬ್ಬಲ್ ಕಂಬ ಅಷ್ಟು ನಾವು ಸಿಂಗಲ್ ಚೈನ್ ಹಾಕೋಬೇಕು. ಈ ಥರ ಬಂತು. ಈ ಥರ 5 ಸಿಂಗಲ್ ಕಂಬ ಹಾಕ್ಕೊಂಡಿದ್ದೀನಿ. ಫುಲ್ ಆಗಿದೆ. ಈಗೇನು ಮಾಡಬೇಕು ನಾವು, ಇದನ್ನು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಬಟ್ಟೆಗೆ ಚುಚ್ಚಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈಗ ಸಿಂಗಲ್ ಲಾಕ್ ಮಾಡಿದ್ದೀನಿ. ಈಗ ಮತ್ತೆ 4 ಚೈನ್ ಹಾಕೋತೀನಿ. 1 2 3 4 ನೋಡಿ. ಈ ಥರ ಹಿಂಗೆ ಉಲ್ಟಾ ತಿರುಗಿಸ್ಕೋಬೇಕು ಸೀರೆನ. ಈ ಥರ ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಬರುತ್ತೆ ಅಂದರೆ ಇದು 4 ಕಂಬ ಸಾಕಾಗಲ್ಲ, 5 ಕಂಬ ಹಾಕೋತೀನಿ. ಇಲ್ಲಿ ನೋಡಿ 3 ಬೀಡ್ಸ್ ಹಾಕಿದ್ದೀನಲ್ವ
ಅದ್ರ ಗ್ಯಾಪ್ ಈ ಸಿಂಗಲ್ ಬೀಡ್ ಇದೆಯಲ್ಲ ಅದ್ರ ಪಕ್ಕ ಹೋಗಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ 3 ಚೈನ್ ಹಾಕಬೇಕು. 1 2 3. ಮತ್ತೆ ಏನು ಮಾಡಬೇಕು, ಸಿಂಗಲ್ಲು ಇದೆ ಮತ್ತೆ ಎರಡನೇ ಬೀಡ್ ಮಧ್ಯೆ ಹೋಗಿ ಈ ಥರ ದಾರನ ತಂದು ಹಿಂಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅದು ಈ ಕಡೆಗೆ ಬಂದ್ಬಿಡುತ್ತೆ ದಾರ, ಈ ಕಡೆಗೆ ಹಾಕೋಬಾರ್ದು. ಏನು ಮಾಡಬೇಕು, ಇಲ್ಲೇ ಹಾಕೋಬೇಕು. ಈಗ ಎರಡನೇ ಬೀಡ್ ಇದೆಯಲ್ಲ ಅದ್ರ ಮಧ್ಯನೇ ಹಿಂಗೆ ಸಿಂಗಲ್ ಲಾಕ್ ಆಗುತ್ತೆ ನೋಡಿ, ಈ ಥರ ಸಿಂಗಲ್ ಲಾಕು. ಮತ್ತೆ 1 2 ನೋಡಿ, ಮತ್ತೆ 3 ಚೈನ್ ಹಾಕೊಂಡಿದ್ದೀನಿ. ಮತ್ತೆ ಇದು ಎರಡನೇ ಬೀಡ್ ಇದೆಯಲ್ಲ ಅದ್ರ ಮಧ್ಯೆ ಹೋಗಿ ಪಕ್ಕದಲ್ಲಿ ದಾರನ ತಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೋಡಿ, 2 ಬೀಡ್ ಮೇಲೆ ಲಾಕ್ ಆಯಿತು. ಮತ್ತೆ ಇನ್ನೊಂದು ಬೀಡ್ ಇದೆ, 1 2 3. ಮತ್ತೆ ನೋಡಿ ಲಾಸ್ಟಲ್ಲಿ ಬಂದು ಇಲ್ಲಿ ಹೋಗ್ಬೇಕು. ಇಲ್ಲಿ ಹೋಗಿ ದಾರನ ತಂದು ಈ ಥರ ದಾರನ ತಂದು ಈ ಥರ ನೋಡಿ, ಇಲ್ಲಿ ನಾವು 4 ಚೈನ್ ಹಾಕೊಂಡಿದ್ವಲ್ಲ, ಇದು ಟ್ರಿಬಲ್ ಕಂಬ ಮಾಡ್ಕೊಂಡಿದ್ವಲ್ಲ ಆ ಸಂದಿನಲ್ಲಿ ಹೋಗಿ ಈ ಥರ ನಾವು ಚೈನ್ ಹಾಕೋಬೇಕು. ಲಾಕ್ ಮಾಡಾಯಿತು ನೋಡಿ, 3 ಬೀಡ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಸಿಂಗಲ್ ಕಂಬ ಹಾಕೊಂಡಿದ್ವಲ್ಲ ಆ ಸಿಂಗಲ್ ಕಂಬಕ್ಕೆ ಲಾಕ್ ಮಾಡ್ಕೊತೀನಿ ನೋಡಿ. ಈ ಥರ ಸಿಂಗಲ್ ಕಂಬಕ್ಕೆ ಲಾಕ್ ಮಾಡಿಕೊಂಡು ಈ ಥರ ನೋಡಿ. ಈಗ ಇದು ಉಲ್ಟಾ ಇದೆ, ಈಗ ಸೀದಾ ತಿರುಗಿಸ್ಕೊಳ್ಳೋಣ. ಈಗ ಸೀದಾ ತಿರುಗಿಸ್ಕೊಂಡು ಮತ್ತೆ 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕಬೇಕು. 1 2 ಸೂಜಿ ಮೇಲೆ ಒಂದ್ಸಲ ಕಂಬ ತಗೊಳ್ಳಿ. ಈಗ 3 ಚೈನ್ ಹಾಕಿದ್ದೀವಲ್ಲ ನೋಡಿ, ಅದ್ರ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಡಬಲ್ ಕಂಬ ಆಯಿತು. ಈಗ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಏನು ಮಾಡಬೇಕು, ಇದನ್ನು 3 ಚೈನ್ ಹಾಕಿ ಈ ಡಬಲ್ ಕಂಬ ಮಾಡ್ಕೊಂಡಿದ್ದೀನಲ್ಲ ಅದ್ರ ಒಳಗಡೆ ಹೋಗಿ ಸಿಂಗಲ್ ದಾರ ತಂದು ಸಿಂಗಲ್ ಕಂಬ ಮಾಡ್ಕೋಬೇಕು, ಲಾಕ್ ಮಾಡಬೇಕು. ಈಗ ನೋಡಿ ಒಂದು ಪಿಕೋಟ್ ಆಯಿತು. ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಮತ್ತೆ ಅದೇ 3 ಚೈನ್ ಒಳಗೆ ಹೋಗಿ ಮತ್ತೆ ಡಬಲ್ ಕಂಬ ಮಾಡ್ಕೋಬೇಕು. ಎರಡರಲ್ಲೊಂದು ಮತ್ತೆ 3 ಚೈನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಹೋಗಿ ಈ ಕಂಬದ ಸಂದಿಲಿ ಹೋಲ್ ಇರುತ್ತೆ ಎರಡರ ಮಧ್ಯ, ಅಲ್ಲಿ ಹೋಗಿ ದಾರನ ತಂದು ಸಿಂಗಲ್ ದಾರ ಲಾಕ್ ಮಾಡಬೇಕು ನೋಡಿ. ಮತ್ತೆ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕಂಬ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಮಾಡ್ಕೊಳ್ಳೋಣ. ಮತ್ತೆ ಈ ಕಂಬ ಸಂದಿಲಿ ಹೋಗಿ ಸಿಂಗಲ್ ಕಂಬ ಹಾಕೊಳ್ಳೋಣ, ಲಾಕ್ ಮಾಡೋಣ ನೋಡಿ. ಈಗ 3 ಚೈನಿನ ಮಧ್ಯೆ 3 ಕಂಬ ಹಾಕಿ 3 ಪಿಕೋಟ್ ಮಾಡಿದ್ದೀನಿ. ಇನ್ನು 2 ಕಂಬ ಇದೆ, 2 ಬೀಡ್ ಇದೆ. ಆ 2 ಬೀಡಿನ ಮೇಲೂ ಇದೇ ಥರ ಮಾಡೋಣ. ಈಗ ಇದಕ್ಕೇನು ಕಂಬ ಚೈನು ಏನು ಬೇಡ, ಡೈರೆಕ್ಟ್ ದಾರ ತೊಗೊಂಡು ನೆಕ್ಸ್ಟ್ ಮನೆಗೆ ಶಿಫ್ಟ್ ಆಗೋಣ ನೋಡಿ. ಈ ಥರ ನೆಕ್ಸ್ಟ್ ಮನೆಗೆ ಹೋಗಿ ಮತ್ತೆ ಎರಡರಲ್ಲೊಂದು 1 2 3 ಮತ್ತೆ ಇಲ್ಲೊಂದು ಪಿಕೋಟು. ಗ್ಯಾಪ್ ಇರುತ್ತೆ, ಕಂಬ ಹಾಕಿರ್ತೀವಲ್ಲ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ಹೋಗಿ ನಾವು ಲಾಕ್ ಮಾಡಬೇಕು. ಈಗ ನೋಡಿ ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ. ಮತ್ತೆ ಅದೇ 3 ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮತ್ತೆ 1 2 3 ಚೈನು ಗ್ಯಾಪಲ್ಲಿ ಹೋಗಿ ದಾರನ ತಂದು ಪಿಕೋಟ್ ಮಾಡ್ಕೊಂಡು ಇದೇ ಥರ 3 ಕಂಬಕ್ಕೂ ಮಾಡ್ಕೊಂಡು ಬರಬೇಕು. 3 ಬೇಡಿಗೆ ನೋಡಿ. ಈಗ 3 ಬೇಡಿನ ಮೇಲೆ 3 ಪಿಕೋಟ್ ಮಾಡ್ಕೊಂಡಿದ್ದೀನಿ. 3 9 ಪಿಕೋಟ್ ಆಗಿದೆ. ಈಗ ಲಾಸ್ಟು ಇಲ್ಲಿ ಚೈನ್ ಮಧ್ಯ ಬೀಡಿನ ಮಧ್ಯೆ ಒಂದು ಸಿಂಗಲ್ ಲಾಕ್ ಮಾಡಿರ್ತೀವಲ್ಲ ಆ ಸಿಂಗಲ್ ಲಾಕ್ಗೆ ಸಿಂಗಲ್ ಲಾಕ್ ಮಾಡ್ಕೊತೀನಿ. ಈ ಥರ ಸಿಂಗಲ್ ಲಾಕ್ ಮಾಡಿ ಮತ್ತೆ ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ, 4 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಸಿಂಗಲ್ ಕಂಬ ಮಾಡ್ಕೊಳ್ಳೋಣ.
ಎಷ್ಟು ಕಂಬ ಹಿಡಿಯುತ್ತೆ ಎಷ್ಟು ಹಾಕೊಳ್ಳೋಣ. 1 2 3 4 5 ನೋಡಿ 6 ಕಂಬ ಹಿಡಿದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 6 ಕಂಬ ಹಿಡಿದಿದೆ. ಇಲ್ಲಿ ಒಂದು ಸ್ವಲ್ಪ ಒಂದು ಚೈನ್ ಗ್ಯಾಪ್ ಬಿಟ್ಟು ಸಿಂಗಲ್ ಲಾಕ್ ಮಾಡೋಣ. ಈ ಥರ ಸಿಂಗಲ್ ಲಾಕ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಮುಂದೆ ಕಂಟಿನ್ಯೂ ಮಾಡ್ತೀನಿ ಇದನ್ನು. ನೋಡಿ ಸ್ನೇಹಿತರೆ, ಈ ಥರ ಲಾಕ್ ಮಾಡಿದ್ದೀನಲ್ವಾ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ, ಒಂದು ಕಂಬ ಹಾಕ್ಕೊಳ್ಳೋಣ. ನಮಗೆ ಗ್ಯಾಪ್ ಬೇಕಲ್ಲ, ಎಷ್ಟು 6 ಕಂಬನೋ 5 ಕಂಬನೋ ನಮ್ಗೆ ಎಷ್ಟು ಗ್ಯಾಪು ನೋಡ್ಕೊಂಡು ಒಂದು ಚೈನ್ ಹಾಕೋಬೇಕು, ಮತ್ತು ಒಂದೊಂದು ಕಂಬ ಹಾಕ್ಕೊಂಡು ಹೋಗ್ಬೇಕು. ಹಿಂಗೆ ನೋಡಿ, ಇನ್ನೊಂದೊಂದು ಸಲ ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ಈ ಥರ ಹಿಂಗೆ ಹಾಕ್ಕೊಂಡು ನೋಡಿ ಈ ಥರ ಸಿಂಗಲ್ ಕಂಬ ಹಾಕೋಬೇಕು, ಒಂದು ಚೈನ್ ಹಾಕೋಬೇಕು, ಮತ್ತು ಸಿಂಗಲ್ ಕಂಬ ಹಾಕೋಬೇಕು, ಒಂದು ಚೈನ್ ಹಾಕೋಬೇಕು. ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಚೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟೇ ಬಿಟ್ಟು ಹಾಕೋಬೇಕು. ಹಿಂಗೆ ನೋಡಿ ಒಂದು ಚೈನ್ ಹಾಕೋಬೇಕು, ಗ್ಯಾಪ್ ಒಂದೇ ಚೈನ್ ಗ್ಯಾಪನ್ನೇ ಬಿಟ್ಟು ಹಾಕೋಬೇಕು. ನೋಡಿ ಈ ಥರ ಹಾಕ್ಕೊಂಡು ಈಗ ನಾನು ಎಷ್ಟು ಕಂಬ ಹಾಕೋತಾ ಇದ್ದೀನಿ, ಎಷ್ಟರಿಂದ ಎಷ್ಟು ಗ್ಯಾಪ್ ಬೇಕು ಅಂತ 1 2 3 4 5 6 ಚೈನ್ ಹಾಕೋತೀನಿ ನಾನು. ಇದು ವಿತೌಟ್ ಕುಚ್ಚು, ಕುಚ್ಚಲ್ಲ, ಇದು ಕುಚ್ಚು ಬರಲ್ಲ ಇದಕ್ಕೆ. ಈಗ ನೋಡಿ, ಈಗ 6 ಚೈನ್ ಹಾಕ್ಕೊಂಡು ಕಂಬ ಮಾಡ್ಕೊಂಡಿದ್ದೀನಿ. 1 2 3 4 5 6. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಒಂದು ಚೈನ್ ಹಾಕೋತೀನಿ. ಇಲ್ಲೊಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಟ್ರಯಾಂಗಲ್ ಶೇಪಲ್ಲಿ ನೋಡಿ ಈ ಥರ ಟ್ರಿಬಲ್ ಕಂಬ ಹಾಕೋತೀನಿ. ಮಾಮೂಲಿ ಸೇಮ್ ಅದು ಹಾಕೊಂಡಲ್ಲ ಅದೇ ಥರ ಇದ್ವಿ ಹಿಂಗೆ ಹಾಕ್ಕೊಂಡು 3 ಬೀಡ್ ಹಾಕೋಬೇಕು ಇದಕ್ಕೆ. ನೋಡಿ ಹಿಂಗೆ 3 ಬೀಡ್ ಹಾಕ್ಕೊಂಡು ಒಂದೇ ಸಲ ದಾರದೊಳಗೆ ಬರಂಗೆ ಎಳ್ಕೊಬೇಕು. ಹಿಂಗೆ ಎಳ್ಕೊಂಡಾದ್ಮೇಲೆ ಮಾಮೂಲಿ ಟ್ರಿಬಲ್ ಕಂಬ ಹಾಕಿದ್ದೀವಲ್ಲ ಅದರೊಳಗಡೆ ಹೋಗಿ ದಾರನ ತಂದು ಟೈಟಾಗಿ ಹಿಂಗೆ ಎಳೆದು ಲಾಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬಿಡುತ್ತೆ. ಹಿಂಗೆ ಮಾಮೂಲಿ ಈಗ ಸಿಂಗಲ್ ಕಂಬ ಹಾಕೊಳ್ಳೋಣ. ಈ ಥರ ಟೈಟಾಗಿ ಎಳೆದು ಸಿಂಗಲ್ ಕಂಬ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೊಳ್ಳೋಣ. ಸೇಮ್ ರಿಪೀಟ್. ನೋಡಿ ಸ್ನೇಹಿತರೆ, ಹಾಕಾಗಿದೆ. ಈಗ ನೋಡಿ ಲಾಸ್ಟಲ್ಲಿ ಒಂದೊಂದು ಚೈನ್ ಹಾಕ್ಕೊಂಡು 4 ಕಂಬ ಹಾಕಿದ್ದೀನಿ. ಈಗ 2 ಚೈನ್ ಹಾಕಿ ಕಟ್ ಮಾಡೋಣ. ಈಗ ಆಗಿದೆ, ಕಟ್ ಮಾಡಿದ್ದೀನಿ. ಈ ಥರ ಹಿಂಗೆ ಎಳ್ಕೊಂಡ್ರೆ ನಾಟು ಗಂಟಾಯಿತು.
ಸ್ನೇಹಿತರೆ, ಕುಚ್ಚು ಹಾಕಿ ಕಂಪ್ಲೀಟ್ ಆಗಿದೆ. ನಾನು ಶಾಂಪಲ್ಲಿ ಹಾಕಿ ತೋರಿಸಿದ್ದೆ ಅಲ್ವಾ, ಈಗ ನೋಡಿ ಸೀರೆಗೆ ಹಾಕಿದ್ದೀನಿ. ಎಷ್ಟು ಕ್ಯೂಟಾಗಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಕಿದ್ದೀನಿ ನೋಡಿ, ನೀವು ಹಾಕ್ಬೋದು, ಟ್ರೈ ಮಾಡಿ, ಹಾಕಿ ಕಮೆಂಟ್ ಹಾಕಿ ನನಗೆ ಹೆಂಗೆ ಬಂತು ಅಂತ. ನೋಡಿ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ನಾನು ವಿತೌಟ್ ಕುಚ್ಚು ಮಾಡಿದ್ದೀನಿ, ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಇದು ಅಂತ. ಇತ್ತು ಕುಚ್ಚು ಹಾಕೋಬೋದು, ವಿತೌಟ್ ಕುಚ್ಚು ಹಾಕ್ಬೋದು. ನನಗಂತೂ ವಿತೌಟ್ ಕುಚ್ಚೆ ಇಷ್ಟ ಆಯಿತು, ನಾನು ವಿತೌಟ್ ಕುಚ್ಚು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಕ್ಯೂಟಾಗಿ ಬರ್ತಿದೆ ಅಂತ ನನಗೂ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಕ್ಯೂಟಾಗಿ ಬಂದಿದೆ ನೋಡಿ. ಮೈಸೂರು ಸಿಲ್ಕ್ ಸೀರೆ ತುಂಬ ಚೆನ್ನಾಗಿ ಬಂದಿದೆ. ಹಾಕಿದ್ದೀನಿ ನೋಡಿ. ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರೆಲ್ಲ ನೋಡ್ತಾಯಿದ್ರೆ ಹಳಬರಿಗೆಲ್ಲ ಇಷ್ಟ ಆಗಿದೆ ನನ್ನ ವೀಡಿಯೋ ಅಂದ್ಕೊಂಡಿದ್ದೀನಿ. ತುಂಬ ಎಲ್ಲ ಇಷ್ಟವಾಗಿ ನೋಡ್ತೀರಾ, ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿರಲ್ಲ, ಹಾಗೆ ನೋಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಕ್ಕೆ ನಿಮಗೇನು ದುಡ್ಡು ಚಾರ್ಜ್ ಬರಲ್ಲ, ದುಡ್ಡು ಕಟ್ಟಾಗಲ್ಲ. ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಏನಿರಲ್ಲ, ಫ್ರೀ ಇರುತ್ತೆ ನೋಡಿ, ಏನೂ ಆಗಲ್ಲ. ಹಳಬರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಪ್ರತಿ ವಿಡಿಯೋನಲ್ಲೂ ನಾನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಮಾಡಿ ಅಷ್ಟೇ, ನಿಮ್ಮನ್ನು ನನಗೆ ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ. ಅಷ್ಟೇ ನಾನು ನಿಮ್ಗೆ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ವೀಡಿಯೋನ ಜೊತೆಗೆ ಬರ್ತೀನಿ.